ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನು ಆಲ್ರೆಡಿ ನಿಮಗೆ ಒಂದು ಗ್ರಾಮಲ್ಲಿ ಮಾಡಿಸೋಂಥ ಡಿಸೈನ್ಸ್ಗಳ ಬಗ್ಗೆ ಆಲ್ಮೋಸ್ಟ್ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಅಂದರೆ ಈ ಥರ ಒಂದು ಗುಂಡ್ಗಳಾಗಿರ್ಬೋದು, ಹಾಗೆ ಯಾವ್ಯಾವ ಥರ ಶೇಪಲ್ಲಿ ಮಾಡಿಸಿದ್ರೆ ಅಂದರೆ ತೊಗೊಂಡ್ರೆ ಯಾವ್ಯಾವ ಥರ ಸರಗಳನ್ನ ಮಾಡಿಸ್ಕೋಬೋದು ಅನ್ನೋದನ್ನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ಥರನೇ ನೀವು ಮುತ್ತಿನ ಸರಗಳನ್ನೂ ಕೂಡ 1 ಗ್ರಾಮಿಂದನೂ ಕೂಡ ಮಾಡಿಸ್ಕೋಬೋದು. ಈ ರೀತಿ ಒಂದು ಸಿಂಪಲ್ ಮುತ್ತಿನ ಸರ ಮಾಡಿಸ್ಕೋತೀವಿ ಅಂದರೆ ನೋಡಿ 3 ರಿಂದ 5 ಗ್ರಾಮ್ ಬೇಕಾಗತ್ತೆ. ಬಟ್ ನಾವು ಹೇಳೋಂಥ ಒಂದು ಐಡಿಯಾನ ಉಪಯೋಗಿಸ್ಕೊಂಡ್ರೆ ನೀವು 1 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಇವಾಗ ತೋರಿಸಿರೋಂಥ ಒಂದು ಸರಗಳಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಆಲ್ರೆಡಿ ಅಂಗಡಿ ಅಡ್ರೆಸ್ ಕೊಟ್ಟಿದ್ದೀನಿ ಅಲ್ವಾ ನಾನು, ಆ ಒಂದು ಅಂಗಡಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನಾನು ಗ್ರಾಮು ಅಂದರೆ ವಿತ್ ಗ್ರಾಮ್ ಜೊತೆಗೆ ತೋರಿಸಿರೋಂಥ ಒಂದು ಸರಗಳೆಲ್ಲ ಅವರೇ ಮಾಡಿರೋದು, ನಾನು ಹೇಳಿರೋಂಥ ಒಂದು ಶಾಪಲ್ಲಿ. ಬಟ್ ನಾನು ಇವಾಗ ಹೇಳೋಂಥ ಒಂದು ಐಡಿಯಾನ ಉಪಯೋಗಿಸ್ಕೊಂಡ್ರೆ ನೀವೇ ಕೂಡ ಮಾಡ್ಕೋಬೋದು. ಆಲ್ರೆಡಿ ಒಂದೊಂದು ಶೇಪನ್ನು ಕೂಡ ತೋರಿಸಿ ನಾನು ಹಳೆ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಗುಂಡುಗಳು ಏನಾದ್ರು ತೊಗೋತೀವಿ ಅಂದರೆ 1 ಗ್ರಾಮ್ಗೆ ಯಾವ ಸೈಜಲ್ಲಿ ಎಷ್ಟು ಗುಂಡುಗಳು ಬರುತ್ತೆ, ಹಾಗೆ ನೀವು ಸರ್ಕಲ್ ಥರ ಏನಾದರೂ ತೊಗೋತೀವಿ ಅಂದರೆ ಅದು 1 ಗ್ರಾಮ್ಗೆ ಎಷ್ಟು ಬರುತ್ತೆ, ಅಥವಾ ದಪ್ಪ ದಪ್ಪ ಗುಂಡುಗಳನ್ನ ತೊಗೊಂಡ್ರೆ 1 ಗ್ರಾಮ್ಗೆ ಎಷ್ಟು ಬರುತ್ತೆ, ಹಾಗೆ ಯಾವ್ಯಾವ ಥರ ಶೇಪ್ಗಳಲ್ಲಿ ಇದೆ ಅನ್ನೋದನ್ನು ಕೂಡ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಯಾರು ನೋಡ್ದೇ ಈ ವಿಡಿಯೋನ ನೋಡ್ತಿದ್ರೆ ಆ ಒಂದು ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಅದೇ ಥರನೇ ಆ ಒಂದು ಶೇಪ್ಗಳನ್ನ ಉಪಯೋಗಿಸಿ ನೀವು 1 ಗ್ರಾಮಲ್ಲೇ ಮುತ್ತಿನ ಸರಗಳನ್ನ ಮಾಡ್ಕೋಬೋದು. ನೀವೇ ಪೋಣಿಸಿಸ್ಕೊಂಡು ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು ಮನೆಯಲ್ಲೇ, ಅಥವಾ ಬೇರೆಯವ್ರಿಗೆ ಕೊಟ್ಟು ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ಇವತ್ತಿನ ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗಂತೂ ಮುತ್ತಿನ ಸರಗಳಾಗಿರ್ಬೋದು, ಅಥವಾ ಓಲೆಗಳಾಗಿರ್ಬೋದು, ಬಳೆಗಳಾಗಿರ್ಬೋದು ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಅಲ್ವಾ. ಈ ರೀತಿ ಒಂದು ಮುತ್ತಿನ ಸರಗಳನ್ನ ಮಾಡಿಸ್ಕೋಬೇಕಂದ್ರೆ ಆಲ್ರೆಡಿ ನಾನು ಹಾಫ್ ಗುಂಡ್ಗಳಲ್ಲಿರೋಂಥ ಒಂದು ಶೇಪ್ಗಳನ್ನ ಉಪಯೋಗಿಸಿ ಮಾಡಿರೋಂಥ ಸರಗಳು ಕೂಡ ತೋರಿಸಿದ್ದೀನಿ ನೋಡಿ. ಹಾಗೆ 1 ಗ್ರಾಮ್ಗೆ ನಿಮಗೆ ಒಂದು 60-80 ಗುಂಡುಗಳು ಬರುತ್ತೆ. ಸಣ್ಣ ಸಣ್ಣದು ಒಂದು ಸಾಸಿವೆ ಕಾಳಿನ ಗಾತ್ರದಲ್ಲಿರುತ್ತಲ್ವ, ಆ ಒಂದು ಗುಂಡುಗಳನ್ನ ಉಪಯೋಗಿಸಿ ಮಾಡಿರೋಂಥ ಒಂದು ಸರಗಳು ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ನೀವು ಮಧ್ಯದಲ್ಲಿ ಮುತ್ತುಗಳನ್ನ ಉಪಯೋಗಿಸ್ಕೊಂಡು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಪೆಂಡೆಂಟ್ನ ಉಪಯೋಗಿಸ್ಕೊಂಡ್ರೆ ಕೇವಲ 1 ಗ್ರಾಮ್ಗೆ ನೀವು ಈ ಥರ ಒಂದು ಸರಗಳನ್ನ ಮಾಡ್ಕೋಬೋದು. ಈ ರೀತಿ ವೆರೈಟಿ ಆಫ್ ಡಿಸೈನ್ಸ್ಗಳನ್ನ ಶೇರ್ ಮಾಡಿದ್ದೀನಿ, ಯಾರು ಕೂಡ ಸ್ಕಿಪ್ ಮಾಡ್ದೇ ನೋಡಿ. ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ಒಂದು ರಿಂಗ್ ಟೈಪಲ್ಲಿ ಎಷ್ಟು ಗ್ರಾಮ್ಗೆ ಅಂದರೆ 1 ಗ್ರಾಮ್ಗೆ ನಿಮಗೆ ಎಷ್ಟು ಬರುತ್ತೆ, ಹಾಗೆ ಗುಂಡುಗಳಲ್ಲಿ ತೊಗೊಂಡ್ರೆ ಯಾವ ಥರ ಸೈಜಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ಆ ಒಂದು ಶೇಪ್ಗಳಲ್ಲಿ ಆ ಒಂದು ಡಿಸೈನ್ಸ್ಗಳಲ್ಲಿ ನೀವು ತೊಗೊಂಡು ಈ ಥರ ಒಂದು ಮುತ್ತಿನ ಸರಗಳನ್ನ ನೀವು 1 ಗ್ರಾಮ್ಗೆ ಮಾಡಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂದರೆ ಇವಾಗ ಇದನ್ನು ಎಲ್ಲ ಸೀರೆಗಳಿಗೂ ಕೂಡ ವೇರ್ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಫ್ಯಾಷನ್ ಇವಾಗಂತೂ ಟ್ರೆಂಡಿಂಗಲ್ಲಿದೆ. ಈ ರೀತಿ ಮಧ್ಯದಲ್ಲಿ ಚಿಕ್ಕ ಚಿಕ್ಕದು ಗೋಲ್ಡ್ ಗುಂಡುಗಳನ್ನ ಸೇರಿಸ್ಕೊಂಡು ದಪ್ಪ ದಪ್ಪ ಮುತ್ತುಗಳನ್ನ ತೊಗೊಂಡು ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು, ಅಥವಾ ಈ ಥರ ಒಂದು ಸರ್ಕಲ್ಗಳನ್ನ ತೊಗೊಂಡು ಮಧ್ಯದಲ್ಲಿ ಒಂದು ದಪ್ಪ ಗುಂಡಾಕಿ ಮಾಡ್ಕೋತೀವಿ ಅನ್ನೋರು ಮಾಡ್ಕೋಬೋದು. ಈ ರೀತಿ ಒಂದು ಶೇಪ್ಗೆ ನೋಡಿ ನೀವು ಮಧ್ಯದಲ್ಲಿ ಈ ಥರ ಸಣ್ಣ ಸಣ್ಣ ಗುಂಡುಗಳನ್ನ ಹಾಕಿ ಈ ಥರ ಒಂದು ಮುತ್ತಿನ ಸರ ಮಾಡ್ಕೋತೀವಿ ಅಂದರೆ 1 ಗ್ರಾಮ್ಗೆ ಆರಾಮಾಗಿ ಮಾಡ್ಕೋಬೋದು. ನೀವೇ ಮನೆಯಲ್ಲೇ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು, ಅಥವಾ ಹೊರಗಡೆ ಪೋಣಿಸೋದು ಅಡ್ರೆಸ್ ಕೂಡ ನಾನು ಹಳೆ ವಿಡಿಯೋಗಳಲ್ಲೇ ಶೇರ್ ಮಾಡಿದ್ದೀನಿ. ನೀವು ಈ ಒಂದು ಡಿಸೈನ್ನ ನೀವೊಂದು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರ ಹತ್ರನೇ ಮಾಡಿಕೊಡಿ ಅಂತ ಕೊಟ್ಟರು ಕೂಡ ಮಾಡಿಕೊಡ್ತಾರೆ. ಈ ರೀತಿ ಒಂದು ಡಿಸೈನ್ಗಳನ್ನ ತೋರಿಸಿದ್ದೀನಿ ನೋಡಿ. 1 ಗ್ರಾಮಿಂದ ಹಿಡಿದು ಇನ್ನೂ ಜಾಸ್ತಿ ಗ್ರಾಮಲ್ಲಿ ಕೂಡ ಯಾವ ರೀತಿ ಮುತ್ತಿನ ಸರಗಳನ್ನ ಮಾಡಿಸ್ಕೋಬೋದು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಈ ಒಂದು ಡಿಸೈನ್ಸ್ಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತ ನಾನು ಅನ್ಕೋತೀನಿ. ಏಕೆಂದರೆ ಆಲ್ರೆಡಿ ಹಳೆ ವಿಡಿಯೋದಲ್ಲೇ ನಿಮಗೆ ಅದ್ರ ಬಗ್ಗೆ ತುಂಬ ಡೀಟೇಲಾಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಸಣ್ಣ ಸಣ್ಣ ಗುಂಡುಗಳು ಎಷ್ಟು ಬರುತ್ತೆ, ಹಾಗೆ ರಿಂಗ್ಗಳು ಎಷ್ಟು ಬರುತ್ತೆ, ಸರ್ಕಲ್ಗಳ ಥರ ಟೈಪಲ್ಲಿ ಎಷ್ಟು ಬರುತ್ತೆ, ಆಮೇಲೆ ಬೇರೆ ಬೇರೆ ಶೇಪ್ ಅಂದರೆ ಗೋಧಿ ಶೇಪ್ ಆಗಿರ್ಬೋದು, ಯಾವ್ಯಾವ ಥರ ಶೇಪ್ಗಳಲ್ಲಿ ಯಾವ್ಯಾವ ಥರ ಇದು ಡಿಸೈನ್ಸಲ್ಲಿ 1 ಗ್ರಾಮ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಥರ ನೋಡಿ ಸರ್ಕಲ್ಗಳ ಥರ ತೊಗೊಂಡ್ರೆ ನೀವು ಮಧ್ಯ ಒಂದು 3 ಮುತ್ತು ಹಾಕ್ಬಿಟ್ಟು ಮಧ್ಯದಲ್ಲಿ ಆ ಒಂದು ಸರ್ಕಲ್ನ ಹಾಕಿ ಈ ಥರ ಒಂದು ಸರಗಳನ್ನ ಮಾಡಿಸ್ಕೋಬೋದು. ಅಥವಾ ನೀವು ಪೆಂಡೆಂಟು ಜೊತೆಗೆ ಇಯರಿಂಗ್ಸ್ ಕೂಡ ಬೇಕಂದರೆ ಮಾಡಿಸ್ಕೋಬೋದು. ನೀವು 1 ಗ್ರಾಮ್ಗೆ ಆರಾಮಾಗಿ ಈ ಒಂದು ಸರಗಳಾಗುತ್ತೆ. ನೀವು ಈ ಒಂದು ಐಡಿಯಾನ ಉಪಯೋಗಿಸ್ಕೊಂಡು 3 ಲೇಯರು ಅಥವಾ 2 ಲೇಯರಲ್ಲೂ ಕೂಡ ಮುತ್ತಿನ ಸರಗಳನ್ನ ಮಾಡಿಸ್ಕೋಬೋದು. ಮಧ್ಯ ಒಂದೊಂದು ದಪ್ಪದ ಗುಂಡುಗಳನ್ನ ಹಾಕ್ಕೊಂಡು ಸುತ್ತ ಮುತ್ತು ಮಧ್ಯದಲ್ಲಿ ಒಂದೊಂದು ಸಣ್ಣ ಸಣ್ಣ ಗೋಲ್ಡ್ ಗುಂಡುಗಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರೋಂಥ 3 ಲೇಯರಲ್ಲಿ ಸರನ ನಾವೇ ಮಾಡ್ಕೋಬೋದು. ಏಕೆಂದರೆ ಇವಾಗಂತೂ 2 ಲೇಯರು ಅಥವಾ 3 ಲೇಯರಲ್ಲಿ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ. ಎಲ್ಲ ಸೀರೆಗೂ ಕೂಡ ಮ್ಯಾಚ್ ಆಗುತ್ತೆ. ಅಂದರೆ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಗೆ ಕೂಡ ನಾವು ಹಾಕೋಬೋದು. ಹಾಗೆ ನೋಡಿ ಈ ರೀತಿ ಒಂದು ಪೆಂಡೆಂಟ್ಗಳನ್ನ ಉಪಯೋಗಿಸ್ತೀವಿ ಅಂದರೂ ಕೂಡ ನೀವು ಉಪಯೋಗಿಸಿ ಮುತ್ತಿನ ಸರಗಳನ್ನ ಮಾಡ್ಕೋಬೋದು. ನೀವು ಇದನ್ನು ಪೋಣಿಸಿ ಮಾಡಿಸ್ಕೊಂಡ್ರೆ ತುಂಬ ಕಮ್ಮಿ ಬೀಳುತ್ತೆ. ಈ ಥರ ಸರ್ಕಲ್ ಟೈಪಲ್ಲಿರೋಂಥ ಒಂದು ಡಿಸೈನ್ಸ್ಗಳು ಎಲ್ಲನೂ ಕೂಡ ನಾನು ಹಳೆ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡ್ದೇ ಈ ವಿಡಿಯೋನ ನೋಡ್ತಿದ್ರೆ ನಿಜವಾಗ್ಲೂ ಅದ್ರ ಬಗ್ಗೆ ಅರ್ಥ ಆಗಲ್ಲ.
ಆ ಒಂದು ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ಥರ ಸಣ್ಣ ಸಣ್ಣ ಗುಂಡುಗಳು ಅಥವಾ ಇನ್ನೂ ಒಂದು ಸ್ವಲ್ಪ ದಪ್ಪ ದಪ್ಪ ಗುಂಡುಗಳಾಗಿರ್ಬೋದು, 1 ಗ್ರಾಮ್ಗೆ ಎಷ್ಟು ಗುಂಡುಗಳು ಬರುತ್ತೆ ಪ್ರತಿಯೊಂದನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿದರೆ ನಿಮ್ಗೆ ಇದಕ್ಕೂ ಕೂಡ ಐಡಿಯಾ ಆರಾಮಾಗಿ ಬರುತ್ತೆ. ಈ ರೀತಿ ನೋಡಿ ನೀವು ದಪ್ಪ ದಪ್ಪ ಗುಂಡುಗಳು ಈ ಥರ ಶೇಪಲ್ಲಿರೋಂಥ ಗುಂಡುಗಳು ತೊಗೊಂಡು ಈ ಥರ ಮಧ್ಯದಲ್ಲಿ ಒಂದೇ ಒಂದು ಮುತ್ತನ್ನ ಹಾಕಿ ಮಾಡಿಸ್ಕೊತೀವಿ ಅಂದರೂ ಮಾಡಿಸ್ಕೋಬೋದು. ಅಥವಾ ಈ ಥರ ಒಂದು ಸಣ್ಣ ಸಣ್ಣ ಗುಂಡುಗಳನ್ನ ತೊಗೊಂಡು ಈ ಥರ ಒಂದು ಲಾಂಗ್ ಸರ ಥರ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು. ಇಷ್ಟು ಚೆನ್ನಾಗಿರೋಂಥ ಡಿಸೈನ್ಸ್ಗಳನ್ನ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಈ ಥರ ಒಂದು ಕಡ್ಡಿ ಶೇಪಲ್ಲೂ ಕೂಡ ಸಿಗುತ್ತೆ ಗೋಲ್ಡಲ್ಲೇ ಅಂತ, ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಆ ಥರ ಒಂದು ಶೇಪಲ್ಲಿ ತೊಗೊಂಡು ನೀವು ಮಾಡ್ಕೋಬೋದು. ಹಾಗೆ ಮುತ್ತಲ್ಲೇ ನೀವು ಶೇಪ್ಗಳನ್ನ ಬದಲಾಯಿಸ್ಬೇಕು. ಅಂದರೆ ರೌಂಡ್ಗಲ್ಲಿರೋದನ್ನ ಮುತ್ತನ್ನ ತೊಗೋಬೋದು, ಅಥವಾ ನಲ್ಲಿಕಾಯಿ ಗುಂಡು ಶೇಪಲ್ಲಿ ಮುತ್ತು ಬರುತ್ತೆ ಆ ಥರ ಒಂದು ಮುತ್ತನ್ನು ತೊಗೋಬೋದು, ಅಥವಾ ಮ್ಯಾಂಗೋ ಶೇಪಲ್ಲೂ ಕೂಡ ಮುತ್ತುಗಳು ಬರ್ತವೆ. ನೀವು ಆ ಒಂದು ಡಿಸೈನ್ಗಳಲ್ಲಿ ತಗೊಂಡು ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಐಡಿಯಾಗಳಲ್ಲಿ ನೀವು ಮಾಡಿಸ್ಕೋಬೋದು. ನೋಡಿ ಈ ಥರ ಒಂದು ಕಲರ್ದು ಮಣಿಗಳ ಜೊತೆ ಮಧ್ಯೆ ಒಂದು ಮುತ್ತು ಹಾಕಿದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಡ್ರೆಸ್ಗಳಿಗೂ ಚೆನ್ನಾಗಿ ಕಾಣಿಸುತ್ತೆ, ಸ್ಯಾರಿಗೂ ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಒಂದು ಸ್ಟಾರ್ ಶೇಪಲ್ಲಿ ತೊಗೋಬೋದು ಮುತ್ತುಗಳನ್ನ, ಅಥವಾ ಆರ್ಟ್ ಶೇಪಲ್ಲಿ ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ಮಧ್ಯದಲ್ಲಿ ಸಣ್ಣ ಸಣ್ಣ ಗುಂಡುಗಳು, ಸಣ್ಣ ಸಣ್ಣ ಸರ್ಕಲ್ಗಳಾಗಿರ್ಬೋದು, ಅಥವಾ ಮುತ್ತಿನ ಜೊತೆಗೆ ಹವಳಗಳನ್ನ ಕೂಡ ನೀವು ಮಿಕ್ಸ್ ಮಾಡಿ ಈ ಥರ ಒಂದು ರೆಡ್ ಕಲರಲ್ಲಿ ಹವಳಗಳಾಗಿರ್ಬೋದು, ಅಥವಾ ಸಣ್ಣ ಸಣ್ಣ ಮಣಿಗಳಾಗಿರ್ಬೋದು, ಅದನ್ನು ಕೂಡ ಉಪಯೋಗಿಸ್ಕೊಂಡು ನೀವು ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗೋ ಥರನೂ ಕೂಡ 1 ಗ್ರಾಮು ಕೂಡ ಬೇಕಾಗಲ್ಲ ಈ ಥರ ಒಂದು ಸರಗಳನ್ನ ಮಾಡ್ಕೋತೀವಿ ಅಂತ ಹೇಳಿದ್ರೆ. ಈ ಥರ ಸಣ್ಣ ಸಣ್ಣ ಗುಂಡುಗಳನ್ನ ನೀವು 1 ಗ್ರಾಮು 2 ಗ್ರಾಮ್ಗೆ ತೆಗೆದು ಇಟ್ಕೊಂಡ್ರೆ ಈ ಥರ ಒಂದು ಸರಗಳನ್ನ ನೀವೇ ಮಾಡ್ಕೋಬೋದು. ಅಂದರೆ ಬ್ಲ್ಯಾಕ್ ಕಲರ್ದು ಮಣಿಗಳಲ್ಲಿ ಉಪಯೋಗಿಸಿ ಮಾಡಿಕೊಂಡ್ರು ಕೂಡ ನೋಡಿ ಮಧ್ಯದಲ್ಲಿ ಮುತ್ತು ಹಾಕಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇವಾಗಂತೂ ಮುತ್ತಿನ ಸರನೇ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಅದರಲ್ಲೇ ಬ್ಯಾಸ್ಲೆಟ್ಗಳನ್ನ ಮಾಡ್ತಾಯಿದ್ದಾರೆ. ಅಂದರೆ ಕೈಗೆ ಹಾಕೊಳ್ಳೋಂಥ ಬ್ಯಾಸ್ಲೆಟ್ಗಳಾಗಿರ್ಬೋದು, ಹಾಗೆ ಬಳೆಗಳಾಗಿರ್ಬೋದು, ಹಾಗೆ ಓಲೆಗಳು ಕೂಡ ಮಾಡಿದ್ದಾರೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಓಲೆಗಳು ಯಾವ್ಯಾವ ಥರ ಮುತ್ತಿನ ಓಲೆಗಳಿವೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಹಾಗೆ ಇದೇ ಥರ ಕೆಲವೊಂದು ಐಡಿಯಾಸ್ಗಳನ್ನೂ ಕೂಡ ಕೊಡ್ತಾ ಹೋಗ್ತೀನಿ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಐಡಿಯಾ ಅಥವಾ ಈ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನನಗೂ ಕೂಡ ವಾಯ್ಸು ಸ್ವಲ್ಪ ಸರಿ ಇಲ್ಲ, ಆದರೂ ಕೂಡ ಮಾತಾಡ್ತಾ ಇದ್ದೀನಿ. ಏನು ಅಂದ್ಕೊಬಿಡಿ, ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ. ಯಾಕಂದರೆ ಇವಾಗ ಕೋಲ್ಡ್ ವೆದರ್ ಇರೋದ್ರಿಂದ ಗಂಟಲು ಒಂದು ಸ್ವಲ್ಪ ನೋವು ಬಂದ್ಬಿಟ್ಟಿದೆ. ಆದ್ದರಿಂದ ಆದಷ್ಟು ಟ್ರೈ ಮಾಡಿ ಮಾತಾಡ್ತಾ ಇದ್ದೀನಿ. ಈ ರೀತಿ ನೋಡಿ ಬ್ಲ್ಯಾಕು ಅಥವಾ ಈ ಥರ ಬೇರೆ ಬೇರೆ ಕಲರ್ಗಳಲ್ಲೂ ಕೂಡ ನಿಮಗೆ ಮುತ್ತುಗಳು ಸಿಗ್ತವೆ. ವೈಟ್ ಕಲರ್ ಒಂದೇ ಅಲ್ಲ, ಈ ಥರ ಒಂದು ಕಲರಲ್ಲಿ ಕೂಡ ಮುತ್ತು ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರಲ್ಲಿ ನೀವು ತೊಗೊಂಡು ಈ ಥರ ಒಂದು ಸರಗಳನ್ನ ಮಾಡಿಸ್ಕೋಬೋದು. ಹಾಗೆ ನೋಡಿ ಯಾವುದೇ ಒಂದು ಕಲರ್ಗೆ ಮಧ್ಯದಲ್ಲಿ ಮುತ್ತು ಹಾಕಿದ್ರೆ ಅದೇನೇ ಹೈಲೈಟಾಗಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿರೋಂಥ ಶೈನಿಂಗ್ ಇರೋಂಥ ಮುತ್ತುಗಳು ಬೇಕಂದ್ರೂ ಕೂಡ ನಾನು ಹೇಳಿರೋಂಥ ಒಂದು ಭಾರತ್ ಜ್ಯುವೆಲರ್ಸಲ್ಲೇ ಸಿಗುತ್ತೆ. ಅಥವಾ ನೀವು ಎಲ್ಲಾದರೂ ನೀವು ಇರೋಂಥ ಕಡೆ ಅಂಗಡಿಗಳಲ್ಲಿ ಕೂಡ ವಿಚಾರಿಸಿದ್ರು ಅಲ್ಲೂ ಕೂಡ ಸಿಗುತ್ತೆ. ನೀವು ನೋಡ್ಬಿಟ್ಟು ಮುತ್ತುಗಳನ್ನ ತೊಗೊಂಡು ಈ ರೀತಿ ಒಂದು ಐಡಿಯಾ ಉಪಯೋಗಿಸಿ ನೀವೇನೇ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು. ಅಥವಾ ನಿಮಗೆ ಯಾರಾದರೂ ಗೊತ್ತಿರೋರು ಅಂದರೆ ನಿಮ್ಮ ಅಂಗಡಿ ಹತ್ರ ನಾನು ಆಲ್ಮೋಸ್ಟ್ ಎಲ್ಲಿ ಪೋಣಿಸ್ತಾರೆ ಏನಿತ್ತ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಗೊತ್ತಿಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ. ಅನ್ನೋರು ಅಶೋಕ ರೋಡಲ್ಲೇ ಈಚೆ ಕೂತ್ಕೊಂಡು ಪೋಣಿಸ್ತಿರ್ತಾರೆ. ಅವ್ರ ಹತ್ರನೇ ಈ ಥರ ಮುತ್ತುಗಳು ಬೇಕಂದ್ರೂ ಸಿಗುತ್ತೆ. ಈ ಥರ ಪೋಣಿಸ್ಕೊಡಿ ಅಂತ ಕೊಟ್ಟರೆ ಅವರೇ ಪೋಣಿಸ್ಕೊಡ್ತಾರೆ. ಹಾಗೆ ನೋಡಿ ಇವಾಗ ತೋರಿಸ್ತಾ ಇರೋದೆಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಮಾಡಿರೋಂಥ ಮುತ್ತಿನ ಸರಗಳು. ಈ ಒಂದು ನೆಕ್ಲೆಸ್ ನಿಮಗೆ ಒಂದು ಪಾರ್ಟಿ ಇರ್ಬೋದು, ಅಥವಾ ಯಾವುದೇ ಒಂದು ಮದುವೆ ಫಂಕ್ಷನ್ನು ಅಥವಾ ಒಂದು ಸಿಂಪಲ್ ಫಂಕ್ಷನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ನೀವು ಮಾಡಿಸ್ಕೋಬೋದು. ಈ ರೀತಿ ಒಂದು ಕಲೆಕ್ಷನ್ಸ್ಗಳನ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಇವತ್ತು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಥವಾ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂಥೇಳಿ ಇವತ್ತು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.